ಅಂಜು ಅಭಿ ನಿಮ್ಗೆ ಶಾಲೆಗೆ ಏನು ಹೋಮ್ವರ್ಕ್ ಹೇಳಿದಾರ ಅದನ್ನ ಹೇಳ್ಬೇಕು. ಹಾಂ, ಪಟ್ಟ ಪಟ್ಟ ಹೇಳಬೇಕು. ನಿನಗೆ ಮತ್ತು LKG ನಿನಗೇನು ಹೇಳಿದಾರ ನೀ ಹೇಳಬೇಕು. ನೀನು ಎರಡನೇತೆ ನಿನಗೇನು ಹೇಳಿದಾರ ನೀ ಹೇಳಬೇಕು. ಹೋಮ್ವರ್ಕ್ ಏನೇನು ಹಾಕ್ಯಾರ ನಾನು ನೋಟ್ಬುಕ್ ಎಲ್ಲ ಚೆಕ್ ಮಾಡ್ತೇನೆ. ನೀವು ಓದೋದು ಇಲ್ಲ ಏನೂ ಇಲ್ಲ, ಬರ್ತೀರಾ ಜಿಗದಾಡ್ತೀರಾ, ಅಲ್ಲಿ ಕುಂಟೆ ಬಿಲ್ಲೆ ಆಡೋದು, ಇವನು ಗುಂಡಾಡಿನೇ ಗಜಗಾಡಿನೇ, ಇದೇ ಆಯಿತು. ಕಲ್ಕೊಳ್ಳೋದು ಇವಾಗ. ಕಣ್ ಬಿಟ್ಕೊಂಡು ನೋಡ್ತಾನೆ ನೋಡು. ಅಭಿ ನೀನು ಹೇಳು. A for apple. A for apple. B for ball. ಒಂದು ಊರಲ್ಲಿ ಒಂದೊಂದು. ಒಂದು ಊರಲ್ಲಿ ಒಂದೊಂದು ಅಲ್ಲಮ್ಮ, ಒಂದು ಊರಲ್ಲಿ ಒಂದು ರಾಜ ಇತ್ತು. ನಂಗ ಇವತ್ತು ಹೋಮ್ವರ್ಕು ಈ ಲೆಕ್ಕ ಮಾಡ್ಕೊಂಬ ಅಂದ. ನಂಗೆ ಕೂಡ್ಸೋದು ಕಳಿಯೋದು ನಂಗೆ ಲೆಕ್ಕ ಬರಲ್ಲ ಆಂಟಿ. ನಂಗೆ ಲೆಕ್ಕ ಹೇಳ್ಕೊಡ್ತೀಯಾ? ನಾನು ನಿಂಗೆ ಎಷ್ಟು ಈಸಿಯಾಗಿ ಲೆಕ್ಕ ಹೇಳ್ಕೊಡ್ತೇನೆ ನೋಡ. ಇಲ್ಲಿ ಪಕ್ಕದಲ್ಲಿ 2 ಇಡು, ಇಲ್ಲಿ 3 ಇಡು, ಸರಿನಾ? ಅದ್ರ ತಳಗ ಇಲ್ಲಿ 1 ಇಡು, 3 ತಳಗ 2 ಇಡು. ಒಂದೇನು ಇಟ್ಟಿರ್ತಿಲ್ಲ ಅದ್ರ ಮುಂದೆ ಪ್ಲಸ್ ಬರಿ. ಪ್ಲಸ್ ಬರ್ದ ಹಿಂಗೆ ತಳಗ ಗೆರಿ ಹೊಡಿ. ಗೆರಿ ಹೊಡೆದ ಕೂಡ ಅಂದ್ರೆ 2 ಮತ್ತು 1 ಸೇರಿ ಎಷ್ಟಾಯ್ತು? 1 2 1 3 ಆಯ್ತು ಆಂಟಿ. ವೆರಿ ಗುಡ್. ನೀನು ಏನು ಮಾಡಬೇಕು ಗೊತ್ತಾ? ನಿಂಗೆ ತಿಳಿಲಿಲ್ಲ ಅಂದ್ರೆ 2 ಇರ್ತದಲ್ಲ ಈ ಮೇಲೆ, ಅದಕ್ಕೆ ನಾವು ಕೂಡಿಸೋದಿತ್ತಂದ್ರೆ 2 ಬಟ್ನ ಹಿಂಗೆ ಕೂಡಿಸಿಟ್ಕೊಂಡು ಅದಕ್ಕೆ ಇನ್ನು ಎಷ್ಟು ಕೂಡಿಸ್ಬೇಕಾಗಿರ್ತದೆ ಆ ಬಟ್ನ ಅದಕ್ಕೆ ಕೂಡಿಸಿ ನೀನು ಎನ್ಸು. ನಿಂಗೆ ಸರಿ ಲೆಕ್ಕ ಬರ್ತದಲ್ಲ ಅದನ್ನ ಬರಿ. ಭಾಗ್ಯ, ಅಯ್ಯೋ ಎಷ್ಟು ಚಂದ ಓದಿಸ್ತಾ ಇದ್ದಾಳೆ ಮಕ್ಕಳಿಗೆ. ಇಲ್ಲೇ ನಿಂದಿರ್ತೀನಿ, ನನ್ನ ಮಕ್ಳು ಹೆಂಗೆ ಓದ್ತಾವ ನೋಡಬೇಕು. ಇಲ್ಲ ನಾ ಬಂದ್ರೆ ಸಾಕು, ನಮ್ಮ ಅಭಿ ಅದಾನಲ್ಲ, ರೊಕ್ಕ ಕೊಡುಪ್ಪ ರೊಕ್ಕ ಕೊಡು ಅಂತಾನೆ. ಇಲ್ಲೇ ನಿಂದಿರ್ತೇನೆ ನಾನು. ಆದರೂ ಇವಳಿಗೆ ಎಷ್ಟು ಒಳ್ಳೆ ಮನಸ್ಸಲ್ಲ, ಇನ್ನೊಬ್ಬರು ಮಕ್ಕಳನ್ನ ಇಷ್ಟು ಕೇರ್ ಮಾಡ್ತಾಳಂದ್ರೆ ಇವಳನ್ನ ಹೆಂಡತಿಯಾಗಿ ಪಡ್ತಿದ್ದು ಪುಣ್ಯನ. ಇವ್ರನ್ನೇ ಮಕ್ಕಳು ಅಂತ ತಿಳ್ಕೊಳಕ್ಕೆ ತಾನು ಮಕ್ಕಳಾಗ್ದಂಗೆ ಗುಳಿಗೆ ತೊಗೊಂತ ಹೋಗತ್ತಾಳಲ್ಲ. ಗ್ರೇಟ್ ಗ್ರೇಟ್ ಇವಳು. ಒಂದು ಕೈ ಎಲ್ಲರಿಗಿಂತ ಮೇಲೆ ಇವಳು. ಏನು ಮಾಡ್ತಾಳೆ ಹೇಳು? ತನ್ನ ಬಾಳೆನ ಮಗು ಆಗಬೇಕಾಗಿರೋ ಹೊಟ್ಟೆಲಿ ಮಗುನೇ ಆಗಬಾರ್ದು ಅನ್ನೋಂಗೆ ಮಾಡ್ತಾ ಇದ್ದಾಳಲ್ಲ. ಅವಳಿಗೆ ನಾನಂದ್ರೆ ಅಷ್ಟು ಇಷ್ಟನ. ಏನೋ ಮಾಡಬಾರ್ದು, ತಪ್ಪು ಮಾಡಿ ಮದುವೆ ಆದೆ. ಇನ್ನು ಮುಂದೆ ಅವಳ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ. ಏನವ ಏನು ಮಾಡತ್ತಿ ಭಾಗ್ಯ? ಓ ಆಂಟಿ ಬರ್ರಿ. ಏನಿಲ್ಲವ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತ, ಅದಕ್ಕೆ ಬನ್ನಿ ನಾನು. ಎಲ್ಲಿ ನಿಮ್ಮ ಅಕ್ಕ ಕಾಣತ್ತಿಲ್ಲ? ಆದ್ರೆ ಆಂಟಿ ಅವರು ಜಳಕ ಮಾಡತ್ತಾರಿ. ನಾನು ಹುಡುಗರಿಗೆ ಓದ್ಸಾತಿದ್ನಲ್ಲ, ಅವ್ರು ಜಳಕ ಮಾಡತ್ತಾರ. ಯಾಕೆ ಈ ಹೇಳಿದ ಜಳಕ? ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರ್ರಿ. ಅವ್ರೇನು ಟೈಮಿಂಗ ಏನು? ಅವ್ರು ಮುಂಜಾನೆಯಿಂದ ಮಲ್ಕೊಂಡ ಬಿಟ್ಟಿದ್ರ, ಈಗ ಎದ್ದು ಹೋಗಿ ಜಳಕ ಮಾಡಕತ್ತಾರ. ಅದು ನಿಮ್ಮ ಇದು ಗಿರ್ನಿ ಹೊಂಟಿನೂ ಅಲ್ಲ. ನಾನು ಹೋಗುವಾಗೊಮ್ಮೆ ನಿಮ್ಮ ಅತ್ತೆ ಬರ್ತಿದ್ಲ, ನನಗೂ ಒಬ್ಬಾಕೆ ಆಗ್ಬಿಟ್ಟೇನಿ, ಅದಕ್ಕೆ ಬರ್ತೀನ ಅಂತ ಕೇಳಕ್ಕೆ ಬನ್ನಿ. ಅಲ್ಲ ಈಗ ನಿಮ್ಮ ಮದುವೆ ಆಗಿಯಲ್ಲ, ಎಲ್ಲರಿಗಂತೂ ಸುದ್ದಿ ಆಗೈತಿ. ಹೆಂಗೆ ನಡೆಯತೈತಿ ಜೀವನ? ಚಲೋ ಐತಾ? ಚಲೋ ಐತ್ರಿ ಆಂಟಿ, ಜೀವನ ಚಲೋ ಐತಿ. ಏನು ಮಾಡೋಕ್ಕಾಗಲ್ಲ. ಮತ್ತು ಪಾಪ ಎಂಥ ಬಂಗಾರ ಅಂತ ನಿಮ್ಗೆ ಹೇಳ್ತಿ ನೋಡಿದ್ರಲ್ಲ, ಅವ್ರನ್ನ ಪಾಪ ಕೊಂದೇ ಬಿಟ್ರು. ಏನು ಮಾಡೋದು? ಅದಕ್ಕೆ ನನಗೆ ಈ ಮಕ್ಕಳ ಮುಖ ನೋಡಿ ನಾನು ಜೀವನ ಮಾಡ್ತಾ ಇದ್ದೀನಿ. ಅದು ಒಂದು ಆಂಟಿ, ನನಗೆ ಮಕ್ಕಳು ಬೇಡ, ನಾನು ಇವರೇ ನನ್ನ ಮಕ್ಕಳು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ಹುಚ್ಚಿ, ಅದೇನಾಗುತ್ತೆ? ನಿನಗೂ ಒಂದು ಮಗು ಅಂತ ಬೇಕಲ್ಲ. ನಾಳೆ ಸಂಗೀತವ ಇವ್ ನನ್ನ ಮಕ್ಕಳು ಕೊಡಲ್ಲ ಅಂತ ತೊಗೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯ? ಇವ್ರ ನೆನಪಲ್ಲೇ ಇರ್ತೀನಿ ಸಾಕು. ನನಗೆ ಒಂದೇಳೆ ನಮ್ಮ ಅಕ್ಕ ಬಹಳ ಕೆಟ್ಟು, ಅವಳಿಗೆ ಏನಾದರೂ ಅವಳು ಮಾಡಿರೋ ಪಾಪಕ್ಕೆ ನಾಳೆ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಅವಳು ಇನ್ನೂ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಪಾಪ ಮಾಡ್ತಾಳೋ ಗೊತ್ತಿಲ್ಲ, ಆದರೆ ಶಿಕ್ಷೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಶಿಕ್ಷೆ ಆದಮೇಲೆ ಈ ಮಕ್ಕಳ ಗತಿ ಏನು? ಇವ್ರು ನೋಡ್ಕೊಳ್ಳೋರು ಯಾರು? ಯಾಕಂದರೆ ನಾನು ಇವ್ರಿಗೋಸ್ಕರನೇ ಬದುಕ್ತಾ ಇದ್ದೀನಿ. ಇವ್ರನ್ನ ನೋಡಿದ್ರೆ ಸಾಕು, ನನಗೆ ಬೇರೆ ಮಕ್ಕಳು ಬೇಡ ಅಂತ ಅನಿಸುತ್ತೆ. ಬೇರೆ ಮಗು ಆದರೆ ನನಗೆ ಇವ್ರ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ. ಎಷ್ಟು ಒಳ್ಳೆ ಮನಸ್ಸವ ನಿಂದು. ಸರಿವಾ ಆಯ್ತು, ಅದಕ್ಕೆ ಗಿರ್ನಿ ಹೊಂಟಿದ್ನಿ, ಬರ್ತೀನಂತ ಕೇಳಕ್ಕೆ ಬನ್ನಿ. ಮತ್ರಿ ಆಂಟಿ ನಿಮಗೆ ಎಷ್ಟು ಜನ ಮಕ್ಕಳು? ನನಗವ ಒಬ್ಬ ಆದಿ, ಒಬ್ಬಾಕಿ ಜ್ಯೋತಿ ಅಂತ ಇಬ್ಬರು ಮಕ್ಕಳು. ಆದಿದು ಮದುವೆ ಆಗೈತಿ, ಅವ್ನು ಹೆಂಡತಿ ರತ್ನ ಅಂತೇಳಿ. ನಿನ್ನಂಗನ ಅದಾಳ ನೋಡಕ್ಕೆ, ನಿನ್ನಂಗನ ಗುಂಡಗ, ನಿನ್ನಂಗ ಚಂದದ ಕೆಂಪಗ. ಇನ್ನು ಹಾಕಿದ್ದು ಸಣ್ಣ ವಯಸ್ಸು, ಮತ್ತಟ್ಟ ಸಾಲಿ ಪಾಲಿ ಕಲ್ತಿಲ್ಲ, ಏನು ತಿಳ್ವಳಿಕಿಲ್ಲ. ಹಳ್ಳಿ ಮುಂಬಾಗತ್ತೆ ಐತಿ ಹುಡುಗಿ, ಹೊಟ್ಟಿಲೆ ಅದ. ಹೌದ್ರಿ, ಎಷ್ಟಾಗೈತ್ರಿ ಈಗ? ಈಗ 3 ತಿಂಗಳು ಮುಗ್ಯಾಕ ಬಂದು ಇನ್ನು 4ರಾಗ ಬೀಳ್ತಂದ್ರೆ ಕಳ್ಕುಬ್ಸ ಮಾಡ್ಬೇಕು ನಾವು. ಕಳ್ಕುಬ್ಸ ಮಾಡಿ ಅವ್ರ ಮನೆಗೆ ಹೋಗಿ ಬರ್ತಾ. ಹೌದ್ರಿ, ಚಲೋ ಆಯ್ತು. ಮತ್ತೆ ನಿಮ್ಮ ಮಗಳ್ರಿ? ಆಕಿನೂ ಮಾಡಿಕೊಟ್ಟೆವ. ಆಕಿದು ಇನ್ನು ಈಗ ಸಂಸಾರ ಸ್ಟಾರ್ಟ್ ಮಾಡ್ಯಾಳ. ಇನ್ನೂ ಸಣ್ಣ ಹುಡುಗಿತ್ತ, ಹುಡುಗಾಟದ ಬುದ್ಧಿ. ಈಗ ಸಂಸಾರ ಸ್ಟಾರ್ಟ್ ಮಾಡಿದಾಳು ನನ್ನ ಮಗಳು ಜ್ಯೋತಿನೂ. ಹಾಗಾಗಿ ಅಕ್ಕಿ ಇದು ಮಾಡ್ತಾ. ಅದಕ್ಕೆ ನನ್ನ ಸೊಸಿಗೆ ಮನ್ಯಾಗ ದಗದ ಮಾಡತ್ತಿದ್ಲ. ನಾನು ಕೇಳಿ ಬಂದ್ರೆ ಅತ್ಗಪ್ಪು ಬಾಕಿಯಾಗೇನು ಗಿರ್ನಿವು ಹಾಕಿ ಬ್ಯಾಸ್ರವ. ಇಲ್ಲಿಂದ ಕಂಡಾಪಟ್ಟಿ ದೂರ ಹೋಗೋದು ಬರೋದು ಭಾಳ ಬ್ಯಾಸ್ರ. ನಾನು ಗಂಡಿಗೆ ಹೇಳ್ತಿದ್ನಿ, ಅವ್ರು ಹೊಲಕ್ಕೆ ಹೋಗತ್ತಾರ, ಮೆಣಸಿನ ಗಿಡಗಳು ಹಚ್ಚೋದು, ನೀರು ಹಾಸೋದು ಇದಾಗತ್ತಲ್ಲ, ಅದಕ್ಕೆ ಕೇಳಿ ಹೋಗೋಣಂತ ಬನ್ನಿ. ಈಕಿ ಬಂದಾಳನ? ಇನ್ನೇನು ಪಿಟ್ಟಿಂಗ್ ಇಡಕ್ಕೆ ಬಂದಾಳ, ಪಿಟ್ಟಿಂಗ್ ರಾಣಿ. ಏನು ಅವಾಗಿನ ರೇಷನ್ ಗೀಷನ್ ಕೊಡಿಸಿದ ರೊಕ್ಕ ಕೇಳಕ್ಕೆ ಬಂದಾಳ ನೋಡ್ಬೇಕು. ಈಕಿಯಿಂದ ದೂರನ ಅಡ್ಡಾಡತನ ರೇಷನ್ ಕೊಡಿಸಿದ ರೊಕ್ಕ ಕೇಳಕ್ಕೆ ಬಂದಿದ್ದಾಳ ಅಂತೇಳಿ. ಏನು ರೇಷನ್ ರೊಕ್ಕ ಕೇಳಕ್ಕೆ ಬಂದಾಳ ಅಥವಾ ಏನಾದರೂ ಈಕಿಗೆ ಚುಚ್ಚಿ ನಮ್ಮ ಅತ್ತಿಗೆ ಹೇಳಿ ಕೊಡ್ತಿದ್ದಿಲ್ಲ ಹಂಗೆ ಹೇಳ್ಕೊಡಕ್ಕೆ ಬಂದಾಳ ಏನು? ಓದ್ಕೊರಿ ಮಕ್ಕಳ. ಇವ್ರಿಗೆ ಓದ್ಸಾತೇನವ? ಹ್ಞೂ ರೀ ಆಂಟಿ, ಬಂದ್ರೆ ಸಾಕು. ಸಂಜೆ ಮುಂದೆ ಗುಂಡ ಆಡಿನಿ, ಈಕಿ ಕುಂಟೆ ಬಿಲ್ಲೆ ಆಡಿನಿ, ಅವ ಗುಂಡ ಆಡಿನಿ, ಇವ್ರ ಇದ್ರಾಗ ಹೋಗ್ತಾರ್ರಿ. ನೀ ಏನು
ಹೋಗಿ ಆವಾಜ್ ಮಾಡೋದು. ಏಯ್ ಅಮ್ಮ, ಚಿಂಟು ನೀವು ಹೋಗ್ರಿ. ಅಪ್ಪಿ ನೀನು ಗುಂಡ ಆಡೋಗಲ್ಲ, ಗುಂಡ ಇಟ್ಟಿದೆ ನೋಡು, ನೀನು ಹೋಗು. ಅಮ್ಮ ಅಲ್ಲಿ ಹೋಗಿ ಇದನ್ನ ಮಾಡು, ಏನದು ಕುಂಟೆಬೆಲೆ ನಿನ್ಗೆ ಹೇಳ್ತಾರಲ್ಲ ಕರೆತಾರ ನೋಡು, ಹೋಗು. ಇವಳ ಹತ್ರ ಸೇರ್ಬೇಡಿ ಅಂತ ಹೇಳಿಲ್ಲ ನೀನು ನಿಮ್ಗೆ? ಮತ್ತೆ ಬಂದು ಬಂದು ಇವಳ ಹತ್ರನೇ ಸೇರ್ತಾ ಇದ್ದೀರಾ ಯಾಕ? ಅವಳನ್ನ ಮಾತಾಡಿಸ್ಬೇಡಿ, ಅವಳನ್ನ ಸೇರ್ಬೇಡಿ ಅಂತ ಹೇಳಿಲ್ವಾ? ಸಂಗೀತ ಹಂಗ್ಯಾಕೆ ಮಾಡ್ತೀವ? ಅಲ್ಲ ಇನ್ನೇನು ಮತ್ತೆ ಪಾಪ ಅವಳು ಅವಳ ಚಿಕ್ಕಮ್ಮ ಅಲ್ಲ, ಮತ್ತೆ ಮಾತಾಡ್ಲಿ ಬಿಡು. ಅಲ್ಲ ಮಾತಾಡಿದ್ರಾಗ ಏನೈತಿ? ಮನೆಯವ್ರ ಅಂದ್ಮೇಲೆ ನೀವ ಇನ್ನು ಅಕ್ಕ ತಂಗಿ ಒಂದ್ ಮಾಡ್ಕೊಂಡು ಹೋಗ್ಬೇಕವ. ಹಿಂಗ ಜಿದ್ದಿ ಸಾಧಿಸ್ಕೊಂಡು ಹೋಗ್ಬಾರ್ದು. ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಅಯ್ಯೋ ಚಿಗವ್ವ, ಅವತ್ತು ನೀನು 1500 ರೂಪಾಯಿ ಕೊಟ್ಟಿ ಅಂತ ನನಗೆ ಉಪದೇಶ ಮಾಡಕ್ ಬರ್ಬೇಡ. ನೀನು 1500 ರೂಪಾಯಿ ಬೇಕಾದ್ರೆ ಬಿಸಾಕ್ತೇನೆ, ತಗೊಂಡು ಹೊರಟೋತಾ ಇರು. ಇಲ್ಲಿ ಯಾವಾಗ ಬಂದು ನಮ್ಮ ಅತ್ತಿ ಕಿವಿ ಚುಚ್ತಾ ಇದೆ, ಈಗ ಈಕಿ ಕಿವಿ ಚುಚ್ಚಿ ಏನು ಮನೆಗೆ ಬ್ಯಾಗಿ ಹಚ್ಬೇಕನ್ನತ್ತೀಯ ಏನು? ಅಕ್ಕ ಏನ್ ಮಾತಾಡ್ತಾ ಇದೀಯಾ? ಓಯ್ ಮೂರು ಬಿಟ್ಟು ಬಂದವಳೆ, ನೀನ್ ನನ್ನ ಜೊತೆ ಅಕ್ಕ ಪಕ್ಕ ಅಂತ ಮಾತಾಡಕ್ ಬರ್ಬೇಡ. ನಾನು ನಿನ್ನ ಅಕ್ಕನಲ್ಲ ಪಕ್ಕನಲ್ಲ, ಮುಚ್ಕೊಂಡ್ಕೊಂಡ್ರು. ನೋಡಿ ಚಿಗವ್ವ, ನಾನು ನಿಮ್ಮ 1500 ರೂಪಾಯಿಲ ಈಗ ಕೊಡ್ತಾನೆ. ನನ್ನ ಗಂಡ ಬರೋಣ ಇಸ್ತದೆ ಏನು, ಆದ್ರೆ ನೀನು ಈ ಮನೆಗೆ ಹೊಳೆ ಬರಕ್ಕೆ ಹೋಗಬೇಡ. ಗಿರ್ನಿಗೆ ಹೋಗೋ ನೆವ ಮಾಡ್ಕೊಂಡ, ನೀರಿಗೆ ಹೋಗೋ ನೆವ ಮಾಡ್ಕೊಂಡ, ಹೋಗಿ ಅಂತಾರು ನೆವ ಮಾಡ್ಕೊಂಡ. ಇದು ನನ್ನ ಮನೆ, ನನ್ನ ಇಷ್ಟ ಬಂದಂಗೆ ಎಲ್ಲರೂ ಇಲ್ಲಿ ಇದ್ದವ್ರು ಇರ್ಬೇಕು. ನಾನು ಗಂಡನ ಹಿಡ್ದನ ಎಲ್ಲರೂ ನಾನು ಇಷ್ಟ ಬಂದಂಗೆ ಇರ್ಬೇಕು. ಇಲ್ಲಂದು ನಾನು ಎಷ್ಟು ದಿನ ಅಂತ ನರಳಿ ಸಾಯ್ಲಿ. ಎಲ್ಲರಿಗೂ ಹಿಂಗೆ ಎದುರು ನಿತ್ರೇನ ಹೋಗೋದು ದಾರಿ. ಸಂಗೀತವ ಬದಲಾಗು. ನೀನು ಗಂಡ ನಿಮ್ಮ ನಾದ್ನಿ ಒಳ್ಳೆಯವ್ರು ಅಂತೇಳಿ ನೀನು ಇಲ್ಲಿದಿ. ನಿಮ್ಮ ಅತ್ತಿಗೆ ನೀ ಏನೇನು ಮಾಡಿ ಅಂತ ನನಗೆ ಗೊತ್ತಿಲ್ಲನ? ಇಡೀ ಊರಿಗೆ ಗೊತ್ತೈತಿ ನೀನೇನು ಮಾಡಿದ್ಯಾ, ಹೆಂಗಾರ ಇಟ್ಕೊಂಡು ಅನ್ನಕ್ಕೆ ಗಂಡ ಮನೇಲಿ ಅಂಥೇಳಿ. ನಿಮ್ಮಪ್ಪ ಕಾಲು ಬಿದ್ದು, ನಿಮ್ಮವ್ವ ಕಾಲು ಬಿದ್ದು, ಎಲ್ಲರೂ ಹೇಳಿ ಮಾಡಿ ನಿನ್ನನ್ನು ಇಲ್ಲಿ ಉಳಿಸಿದಾರ. ಆದ್ರೆ ನೀನು ಅದನ್ನ ಹೆಸರು ತಗೊಲಿಲ್ಲ. ಯಾಕೆ? ನೀನು ತಪ್ಪಾಯ್ತು ಅಂತ ನಿನ್ನ ಗಂಡನ ಸೇವಾ ಮಾಡಿದ್ರೆ, ನಿನ್ನ ಮಕ್ಕಳನ್ನ ಚಲೋ ನೋಡ್ಕೊಂಡಿದ್ರೆ ಏನಕ್ಕಿತ್ತು? ನಿನ್ನ ಗಂಡ ಕ್ಷಮಿಸ್ತಿದ್ದ. ನೀನು ಜಿದ್ದಿ ಸಾಧಿಸ್ಕೊಂತ ಹೋದಿ. ನಿನ್ನ ಮನಸ್ಸಲ್ಲಿ ಇರೋದು ಒಳ್ಳೇದಲ್ಲ. ನೀನು ಮ್ಯಾಗಿನ ಮಾತಿಗೆ ಒಳ್ಳೇದು ಮಾತಾಡಿ ಹೊರಗೆ ಒಳ್ಳೇದು ಮಾತಾಡಿರಿ, ಒಳಗೆ ಸಂಚು ಮಾಡಕತ್ರ ಮತ್ತೆ ಯಾರು ತಿಳ್ಕೊತಾರ? ಪಾಪ ಅಂತ ಅವತ್ತು ನೀನು ಮಕ್ಕ ನೋಡಿ ನನಗೆ ಕಣ್ಣಾಗ ನೀರು ಬಂದು ರೊಕ್ಕ ಕೊಟ್ಟೆ. ನಾನು ನೀ ಕೊಡ್ಲಿ ಅಂತನೂ ಅಲ್ಲ, ನಾನು ಅದ್ರ ನೆನಪು ಇಲ್ಲ ನನಗೆ ಕೊಡಬೇಕು ಅನ್ನೋ ನೆನಪು, ಕೇಳಬೇಕನ್ನೋ ನೆನಪು ಕೂಡ ಇಲ್ಲ. ನಾ ಕೊಟ್ಟಿರೋದು ನಂಗೆ ನೆನಪು ಇಲ್ಲ. ಏನೋ ಬಿಡು, ನನ್ನ ಗೆಳತಿ ಮೊಮ್ಮಕ್ಕಳದಾವ, ಹಸ್ಕೊಂಡಿರ್ತಾವ, ತಿಂತಾವಂತೆ ನಾ ಕೊಟ್ರೆ ನೀನು ಅದನ್ನ ಚುಚ್ಚಿ ಮಾತಾಡ್ತಾ ಇದ್ದೀನ? ಕೊಡು ಹಂಗಾರೆ 1500 ರೂಪಾಯಿ. ಬೇಡ ನನಗೆ ನಾನು ಯಾಕೆ ಸುಮ್ಮನೆ ಇರಲಿ? ನಾನು 1500 ರೂಪಾಯಿ ನನಗೆ ಕೊಡು. ಅದನ್ನ ನೀನು ತೊಗೊಂಡು ಹೋಗಿ ಏನಿಲ್ಲ ಅಂದ್ರೆ 7-8 ತಿಂಗಳು ಆಯ್ತು 1500 ರೂಪಾಯಿ. ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿನೂ ಒಂದು 2000 ರೂಪಾಯಿ ಆಗೈತಿ, ಕೊಟ್ಬಿಡು. ಏನ ಬಡ್ಡಿ ವ್ಯವಹಾರ ಮಾಡಕತ್ತೇನ? ಬಡ್ಡಿ ವ್ಯವಹಾರ, ಚಕ್ರ ಬಡ್ಡಿ, ಬಡ್ಡಿ ಅಂತೇಳಿ ಯಾವುದೂ ಕೊಡೋದಿಲ್ಲ. ಏನು ಮಾಡಕ್ಕಿದಿ? ಇರ್ಲಿ ಬಿಡು. ಮತ್ತೆ ಕೊಡ್ಲಿಲ್ಲ ಅಂದ್ರೆ ನಾನು ದಾನಕ್ಕೆ ಕೊಟ್ಟೇನ ಸುಮ್ಮಾಕೇನಿ. ನಿನ್ನ ದಾನ ಯಾವಾಗ ಬೇಕಲೇ? ನೀನು ಇಲ್ಲಿಂದ ಎದ್ದೇಳು. ಓಯ್, ನಿನಗೆ ದೊಡ್ಡವರು ಸಣ್ಣವರು ಮರ್ಯಾದೆ ಕೊಡ್ಬೇಕನ್ನೋದು ಒಂಚೂರು ಗೊತ್ತಾಗಲ್ಲ? ಅಯ್ಯೋ ದೇವ್ರೆ, ನೀವು ಇಲ್ಲೇ ಇದ್ನ? ಛೀ, ಎಂಥ ಮಾತಾಡ್ಬಿಟ್ಟೆ. ಅಲ್ಲ ಇವರು ಇಲ್ಲಿ ಬಂದ್ ಆಕಿ ಕಲಿಸ್ಕೊಟ್ರ, ಆಕಿ ನನ್ನ ಜೋಡಿ ಜಿಗ್ ಜಗಳಕ್ಕೆ ಬರ್ತಾಳ. ನಾನು ಅದನ್ನ ಹೇಳಾಕತ್ತೇನಿ. ಯಪ್ಪ ಮಂಜು ಇರೋತ್ ಬಿಡಪ್ಪ. ಅಲ್ಲ ನಿಮ್ಮ ಮದುವೆ ಆದಾಗಿಲ್ಲ ಒಂದಿನಾನು ನಾ ಬಂದಿಲ್ಲ. ನನಗೆ ಬರಬಾರ್ದು ಅಂತಾನೂ ಇತ್ತು ಮನಸ್ಸಾಗ. ತಾನ ಅವತ್ತು ನೀನು ಕುಡ್ದು ಮಲ್ಕೊಂಡಾಗ ಎಲ್ಲರ ಮುಂದೆ ಹೇಳ್ಕೊಂತ ಬಂದಾಗ ಕುಡ್ದಿಂಗ್ ಮಲ್ಕೊಳತ್ತಾಳ ಅಂತ ಹೇಳ್ಕೊಂತ ಬಂದು ಕಣ್ಣೀರು ಹಾಕೊಂತ ಬಂದು ಕಿರಾಣಿ ಅಂಗಡಿ ಅಂಗಲಾಚಿ ಬೆಡ್ಕೊಳತ್ತಿದ್ಲ. ಮಕ್ಕಳಿಗೆ ತಿನ್ನಕ್ಕೆ ಕುಳು ಇಲ್ಲ ಕೊಡ್ರಿ ಅಂತೇಳಿ ನಾನೇ ಇರ್ಲಂತ ಜೀವ ಮಡಿಗಿ 1500 ರೂಪಾಯಿ ಕೊಟ್ಟನಪ್ಪ. ಕೊಟ್ಟಂದ್ರೆ ಕೊಟ್ಟಿಲ್ಲ, ಕೈಯಲ್ಲಿ ರೇಷನ್ ಕಳಿಸೀನಿ ನಾನು. ಅಷ್ಟೇ 1200 ಹೇಳಿದ್ದು. ಆದ್ರೆ ಇರ್ಲಂತೆ ಮಕ್ಕಳು ತಿನ್ಲಂತೆ 1500 ರೂಪಾಯಿ ಕೊಡಿಸನಪ್ಪ. ನಾ ಹತ್ರ ಕೇಳೇನೂ ಇಲ್ಲ, ಕೇಳಕ್ಕೆ ಬಂದೇನೂ ಇಲ್ಲ. ನನಗೆ ಗಿರ್ನಿಗೆ ಹೋಗಕ್ಕೆ ಬೇಸರ ಆಗತ್ತಾ. ಈ ಹುಡುಗಿ ಹಿತ್ಲಾಗ ಬಾಂಡೆ ತಿಕ್ಕೋದು ಒಗ್ಯಾನ ಹೋಗಿದ್ದು ಎಲ್ಲ ನೋಡ್ತೇನಲ್ಲ. ಮನೆ ಒಂದೇ ಹೋಗಿತ್ತಿದ್ದು ಗಿರ್ನಿಗೆ. ಅದಕ್ಕೆ ಇವತ್ತು ನಾನು ಹೋಗೋದಿತ್ತಲ್ಲ, ಏನಾರ ಇದ್ರೆ ಕಾಳ ಕಡಿ ತೊಗೊಂಡು ಬರ್ತೀನವ ಅಂತ ಕೇಳಕ್ಕೆ ಬಂದಿದ್ದು ಮಂಜು. ನಾ ಏನು ಕಲ್ಸಕ್ಕೆ ಬಂದಿಲ್ಲವಾ? ಬೇಕಾದ್ರೆ ನಿನ್ಗೆ ಹೇಳ್ತೀನಿ ಕೇಳ ಭಾಗ್ಯ. ನಾ ಏನಾರ ಹೇಳಿದ್ನೇನವ? ಇಲ್ಲ ಆಂಟಿ, ಏನೂ ಹೇಳಿಲ್ಲ ರೀ. ಇವ್ರು ಏನೂ ಹೇಳಿಲ್ಲ. ಅವ್ರ ಪಾಪ ನನ್ನ ಬಗ್ಗೆ ಕೇಳ್ತಾ ಇದ್ರು, ಮಕ್ಕಳ ಬಗ್ಗೆ ಕೇಳ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಏನು ಈ ಸಂಗೀತ ಅಕ್ಕನ ಸುದ್ದಿನೇ ಮಾತಾಡಿಲ್ಲ ರೀ. ಭಾಗ್ಯ, ನೀನು ನನಗೇನು ಹೇಳಬೇಕಾಗಿಲ್ಲ. ನೀನು ಒಬ್ಬಳೇ ಕುತ್ಕೊಂಡು ಮಕ್ಕಳನ್ನ ಓದಿಸುವಾಗ ನಾನು ಬಂದಿದ್ದೆ. ನಾನು ಬಂದರೆ ಇವರು ಜಿಗದಾಡ್ತಾರೆ, ನೀನು ಹೆಂಗೆ ಓದಿಸ್ತಿ ಅಂತ ನಾನು ಇಲ್ಲಿ ಮರಿಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಇವ್ರು ಚಿಗೋ ಬಂದು ಮಾತಾಡ್ತಾ ಇದ್ರು. ನೀವೇನು ಮಾತಾಡಿರಿ ಏನಿಲ್ಲ ಅಂತ ನನಗೆ ಗೊತ್ತೈತಿ. ಈಕಿ ಏನು ಮಾತಾಡಿದ್ಲು ಅಂತಲೂ ನನಗೆ ಗೊತ್ತೈತಿ. ಈಕಿನ ಹಿಂಗೆ ಮಾಡಿದ್ರೆ ಬರೋದಿಲ್ಲ. ಈಕಿನ ಮನೆ ಬಿಟ್ಟು ಹೊರಗೆ ಹಾಕಿರೇನ ಬರೋದು. ಬೇಡಪ್ಪ ಮಂಜು, ನಾ ಬಂದು ಮನೆ ಬಿಟ್ಟು ಹೊರಗೆ ಹಾಕಿನಿ ಅಂತ ಅನಿಸ್ಕೊಳ್ಳೋದು, ನನ್ನ ಹೆಸರು ಬರೋದು ಬೇಡ. ನನ್ನ ಬಂದದ್ದು ತಪ್ಪಾಗೈತಪ್ಪ. ಇನ್ನು ಮುಂದೆ ಯಾವತ್ತೂ ನಿಮ್ಮ ಮನೆಗೆ ಹೆಚ್ಚಿ ಹೊಡೆದಿಲ್ಲಪ್ಪ ನಾನು. ಓಕೆನಿ ನೋಡು, ಈಗ ನಿನ್ನ ಹೆಂಡತಿ ನೀವು ಹೊರಗೆ ಹಾಕಕ್ಕೆ ಹೋಗ್ಬೇಡ. ನೋಡು, ನಾನೇನು ಹಂಗೆ ಮಾತಾಡ್ತಾ ನನ್ನ ಸಂಬಂಧ ಯಾಕರ ಈಗ ಅದನ್ನ ಊರೆಲ್ಲ ಹೇಳ್ಕೊಂತ ಅಡ್ಡಾಡ್ತಾ, ಆಮೇಲೆ ಈಗ ಸುಮ್ಮ ಹೋಗಿ ಊರೆಲ್ಲ ಸಾರಿಗಳು ಅಂತ ಅನಿಸ್ಕೊಳ್ಳೋದು ನನಗೆ ಅದಕ್ಕೆ ಬೇಕಪ್ಪ. ಬೇಡ ಮಂಜು, ನಾ ಹೋಗ್ತೇನಪ್ಪ. ಚಿಗೋ ನೀನು ಒಂದು ಹೆಣ್ಣೇನೆ ನೀನು
ಹಾಂ ಮನೆಗೆ ಬಂದು ಹಿರಿಯರನ್ನ ಈ ರೀತಿ ಮಾತಾಡಿ ಕಳಿಸ್ತಿಲ್ಲ. ನೀನು ಕಷ್ಟದಾಗಿದ್ದಾಗ ಅವರು ನಿನಗೆಷ್ಟು ಸಹಾಯ ಮಾಡಿದರು. ಹಾಂ ಅದನ್ನೆಲ್ಲ ಮರೆತು ಈ ರೀತಿ ಮಾತಾಡ್ತಾ ಇದೀಯ ಅಂದರೆ ನೀನು ಸಹಾಯ ಮಾಡಿದವ್ರನ್ನೂ ನೋಡಲ್ಲ ಬಿಡು. ನೀನು ನೀನು ಹೆಣ್ಣಲ್ಲ ಕಣೆ, ಹೆಮ್ಮಾರಿ, ನೀನು ಹೆಮ್ಮಾರಿ. ಮಕ್ಕಳ ನೀವು ಒಳಗೆ ಹೋಗಿ ಬಾ. ಮಮ್ಮಿ ಮಮ್ಮಿ ಬರ್ತಾಳ, ನೀವು ಬುಕ್ಸ್ ಎಲ್ಲ ನಾ ತೆಗೆದಿರ್ತೇನೆ, ನೀವು ಒಳಗೆ ಹೋಗಿ. ಅಪ್ಪಿ ನೀನು ಒಳಗೆ ಹೋಗಪ್ಪ, ಹೋಗಪ್ಪ ನನ್ನ ಮಗನ ಬಂಗಾರ, ಹೋಗಪ್ಪ. ಮಮ್ಮಿ ಅಪ್ಪ ಬಡಿಯತಾನ. ಏ ಬಾಯಿಲೆ ಬಾ. ಮಮ್ಮಿ ಬಿದ್ದಿದ್ದೆ ಪಾಪ ಅಜ್ಜಿ ಬಂದು ಕುಂತಿತ್ತು. ಮಮ್ಮಿ ಯಾಕೆ ಬೈಬೇಕು? ಅಪ್ಪ ಸರಿಯಾಗೇ ಮಾಡಿದಾನೆ. ಬಾ ಅಳ್ತಾಳಂತಿಕ್ಕಿ. ಮಮ್ಮಿ ಇಲ್ಲದಳ. ಆ ಮಮ್ಮಿ ಇಷ್ಟ ಇಲ್ಲ, ಈ ಮಮ್ಮಿನೇ ಇಷ್ಟ. ಮಮ್ಮಿ ರೀ ಹಂಗೆ ಹೊಡಿಬೇಡಿ. ನನ್ನ ಮುಂದೆ ಅವ್ರನ್ನ ಹೊಡಿಯೋದು ಸರಿಯಲ್ಲ, ಅವ್ರಿಗೆ ಇನ್ನಷ್ಟು ಕೋಪ ಕೆರಳುತ್ತೆ. ಹೊಡಿಬೇಡ್ರಿ. ನೀನು ಅಲ್ಲೇ ಕೂತಿದ್ಯಾ, ಕೂತು ಬಿಡು ಭಾಗ್ಯ. ನಮ್ಮಿಬ್ಬರ ಮಧ್ಯೆ ಬರಕ್ಕೆ ಹೋಗಬೇಡ. ನಿಮ್ಮಿಬ್ಬರ ಮಧ್ಯೆ ಬರಬಾರ್ದ? ಸರಿ ಬಿಡಿ. ಭಾಗ್ಯ ಅದು ರಮಸೋಗ್ರಿ. ಇಲ್ಲಿ ನನ್ನ ಸಿಟ್ಟು ಬರೋಂಗ್ ಹೊಡೆದು ಅಲ್ಲಿ ಹೋಗಿ ಅವಳು ಇಷ್ಟೇ ಹೊಳ್ಳೋದಕ್ಕೆ ರಮಸೋಗ್ರಿ. ಹೊಸ ಹೂವು ಬೇರೆ, ಹೊಸ ಹುರುಪು, ಹೊಸ ಹೆಂಡತಿ ಬೇರೆ ಸಿಕ್ಬಿಟ್ಟಾಳು. ಮತ್ತ ಎಲ್ಲ ಹಳೆ ನೀರು ಕೊಚ್ಕೊಂಡು ಹೋಗೋಂಗ ಹಳೆ ಹೆಂಡತಿ, ಹಳೆ ನೀರು ಎಲ್ಲ ಬಿಸಾಕಿ ನಾನು ಹೊಡೆದು ಒಂದು ಮೂಲೆ ಗುಂಪು ಮಾಡಿ ಅವ್ರ ಜೊತೆ ಚಕ್ಕಂದಾಡವ್ರಿ. ಚಕ್ಕಂದ ಛೀ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಎಂತೆಂಥ ಮಾತು ಮಾತಾಡ್ತೀಯೇ? ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ನಿನ್ನ ಮಾತು ಕೇಳ್ಕೊಂಡು ಅಪ್ಪ ಅಮ್ಮನಿಗೆ ಸೇರ್ತಿರ್ಲಿಲ್ಲ. ನಿನ್ನ ವಯ್ಯಾರದ ಮಾತುಗಳು, ನಿನ್ನ ಮರಳಾಗೋ ಮಾತುಗಳಿಗೆ ತಲೆಬಾಗಿ ನಿಂತಿದ್ದೆ ನಾನು. ಅದಕ್ಕೂ ನೀನು ಬೆಲೆ ಕೊಡಲಿಲ್ಲ. ನನ್ನ ಹೆತ್ತ ತಂದೆ ತಾಯಿನ ಕೊಂದ ನೀನು ಈ ಮನೇಲಿ ಇರ್ಕೂಡ್ದು. ನಡಿ ಇಲ್ಲಿಂದ. ಹೋಗೋದಲ್ಲ, ಈ ಮನೆ ಬಿಟ್ಟು ಕಾಲಿನೂ ಮಾಡಲ್ಲ ನಾನು. ಇಲ್ಲಿಂದ ದಾಟ್ಬೇಕಾದ್ರೆ ನಾನು ಹೆಣನ ಹೋಗೋದು. ನಡಿ. ಬಿಡು ಕೈ, ಬಿಡು ನನ್ನ. ನೀನೊಂದು ಗಂಡನ, ನನ್ನ ಮಕ್ಕಳ ಕರ್ಕೊಂಡು ಹೋಗ್ತೀನಿ, ಕೈ ಬಿಡು. ಬಿಡೋದಿಲ್ಲ. ನನ್ನ ಮಕ್ಕಳವು, ನಾನಿದ್ದಾಗಲೇ ಮಕ್ಕಳು ಬಂದಾವ. ಇವ್ರೇನು ನಿಜವಾಗ್ಲೂ ಮನೆ ಬಿಟ್ಟು ಹೊರಗೆ ಆಗ್ತಾ ಇದ್ದಾರಾ? ಕೇಳಿದ್ರೆ ನನ್ನ ವಿಷಯಕ್ಕೆ ಬರಬೇಡ ಅಂತಾರೆ. ನನಗೆ ಯಾಕೆ ಬೇಕು? ನಾನು ಸುಮ್ಮನೆ ಕುಂದಿರ್ತೀನಿ. ಅಮ್ಮ ಹೆಂಗೋ ದೇವ್ರ ಗುಡಿಗೆ ಹೋಗಿದ್ದಾಳ. ಅಜ್ಜಿ ಇವ್ರು ಈ ರೀತಿ ಜಗಳ ಮಾಡ್ತಾ ಇದ್ದಾರೆ. ಹೋದ್ರೆ ಹೋಗ್ಲತ್ತ. ನಡಿಯೇ. ನಾನು ಹೋಗೋದಿಲ್ಲ, ಬಿಡು ನನ್ನ. ನಡಿ ಮನೆಯಿಂದ ಆಚೆ. ಏ ಕೈ ಬಿಡು, ಕುತ್ತಿಗೆ ಕೈ ಬಿಡು. ನೀನು ಗಂಡ ಏನೋ ಸಂಡ, ನೀನು ಸಂಡ. ಗಂಡನ ಬಗ್ಗೆನೇ ಮಾತಾಡ್ತೀನಿ. ನೀನು ಒಂದು ಹೆಣ್ಣ. ನಿನ್ನ ಜನ್ಮಕ್ಕೆ ನಿನಗೆ ಯಾವಾಗೂ ಬುದ್ಧಿ ಬರಲ್ಲ. ನಡಿ. ರೀ ಬೇಡ ರೀ ನೀವು ಕಳ್ಸೋದು ತಪ್ಪು. ಇದು ಈ ರೀತಿ ಮಾಡೋದಲ್ಲ. ಅವ್ರನ್ನ ಹೊರಗೆ ಕಳಿಸ್ಬೇಡ್ರಿ. ಅವ್ರಿಗೆ ಇನ್ನೂ ಸಿಟ್ಟು ಬರುತ್ತೆ. 2 ಮಕ್ಳದಾವ್ರಿ. ರಾತ್ರಿ ಅಳಾಕತ್ರಿ, ಏನು ಮಾಡೋದು? ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಂತ ಹೇಳಿದ್ನಲ್ಲ. ನಮ್ಮಿಬ್ಬರು ನಡ್ಕ ನೀನು ಬರಕ್ಕೆ ಹೋಗ್ಬೇಡ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ನಾನು ಹೇಳ್ತೀನಲ್ಲ, ನನ್ನ ಚಪ್ಪಲಿ ತೊಗೊಂಡು ನಾನು ಹೊಡ್ಕೋಬೇಕು. ಅಯ್ಯೋ ಅಮ್ಮ, ಕೈಗೆಲ್ಲ ಹಳ್ಳಿಟ್ಟು. ಇವನು ಸುಮ್ಮನೆ ಬಿಡಲ್ಲ. ಇವನ್ಗೆ ಈ ರೀತಿ ಮಾಡಿದಾಳಲ್ಲ ಇವಳನ್ನ ಸುಮ್ಮನೆ ಬಿಡಲ್ಲ. ಇವಳು ನನಗಿಂತ ಮಾಟಗತಿ ಅದಾಳ. ಇವನು ಹೊಲಸ್ಕೊಂಡು ನಾನು ಈ ರೀತಿ ತಳ್ಳೋಂಗ್ ಮಾಡ್ಬಿಟ್ಲು. ನಡಿಯೇ ಮನೆ ಬಿಟ್ಟು ನಾಯೇ. ಓಯ್, ಇಲ್ಲೇ ಕುಂತು ಶಬ್ದ ಮಾಡ್ತಾ ಇದ್ದೀನಿ ಕಣೋ. ಈ ಮಣ್ಣಲ್ಲಿ ಮಣ್ಣು ಮುಟ್ಟಿ ಹೇಳ್ತಾ ಇದ್ದೀನಿ. ಇವಳನ್ನ ಸರ್ವನಾಶ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸಂಗೀತಾನೇ ಅಲ್ಲ. ಏನು ಸಂಗೀತಾನೇ ಅಲ್ಲ. ನನ್ನನ್ನೇ ಮನೆ ಬಿಟ್ಟು ಹೊರಗಾಕಿದ್ಯಾ ಅಂದ್ರೆ ಇನ್ನಿನಗೂ ಉಳಿಗಾಲ ಇಲ್ಲ. ಏನು ವಿಡಿಯೋ ಅಂತ ನನ್ನ ಹೆದರಿಸ್ತಾ ಇದ್ಯಲ್ಲ. ಎದುರಿಸು. ಎಷ್ಟು ದಿನ ಹೆದರಿಸ್ತೀಯ? ನೀನು ಹಾಕ್ಬೇಕಾಗಿದ್ರೆ ಆವಾಗ ಜೈಲಿಗೆ ಹಾಕ್ತಿದ್ದೆ. ನೀನು ಹಾಕ್ಲಿಲ್ಲ, ಮುಗಿದು ಹೋಯ್ತಲ್ಲ. ಇನ್ನು ಆಟ ಇಷ್ಟು ದಿನ ಆಯ್ತು. ಹೆಂಗೋ ನಿಮ್ಮವ್ವ ಸತ್ತು 1 ವರ್ಷನೂ ಆಗೋಯ್ತು. ಇಷ್ಟು ದಿನ ಏನು ಕಡಲೆಪುರಿ ತಿಂತಾ ಇದ್ದೆ ಅಂತ ಕೇಳಿಸ್ತಾರೆ ಪೊಲೀಸರು. ಏನು ಸಾಕ್ಷಿ ಇಟ್ಕೊಂಡು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಕೇಳ್ತಾರೆ. ಅವಾಗೇನು ಹೇಳ್ತೀಯಾ? ನಾನು ನಿನ್ನಂಗೆ ದೊಡ್ಡ ಮಾಡಿದ್ದೇನೆ. ಹಾಂ, ನಾನು ಚಿಕ್ಕ ಮಕ್ಕಳಿದ್ದು ತಾಯಿನ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಸಹಿಸ್ಕೊಂಡಿದ್ದೆ. ಆದರೆ ಅವಳು ನನ್ನನ್ನೇ ಕೊಲೆ ಮಾಡೋಕ್ಕೆ ನೋಡಿದ್ಲು, ನನ್ನನ್ನೇ ಹುಚ್ಚನಾಗಿ ಮಾಡಿದ್ಲು. ಅದಕ್ಕಾಗಿ ನಾನು ಈ ರೀತಿ ಮಾಡಿದೆ. ಅವಳನ್ನ ಇಷ್ಟು ದಿನ ತಡ್ಕೊಂಡಿದ್ದೆ, ಹುಚ್ಚಾಗಿದ್ದೆ ನಾನು. ಈಗ ಸರಿ ಹೋಗಿದ್ದೀನಿ. ಇದೆಲ್ಲ ಸಾಕ್ಷಿ ಸಮೇತ ಇದೆ. ತಗೊಳ್ಳಿ, ಇವಳನ್ನ ಅರೆಸ್ಟ್ ಮಾಡಿ ಅಂತ ಈಗಲೂ ಹೇಳ್ಬೋದು. ಹೇಳ. ಇದನ್ನ ಹೇಳಿನೇ ಕಣ ನೀನು ಶಂಡನಾಗಿ ನನಗೆ ಇಷ್ಟು ದಿನ ಹೆದರಿಸಿದ್ದು. ಇಲ್ಲೇ ಕುಂತು ಶೆಡ್ ಹೊಡೆದು ಹೇಳ್ತಾ ಇದ್ದೀನಿ. ಈ ಮನೆ ಸರ್ವನಾಶ ಮಾಡಲಿಲ್ಲ ಅಂದರೆ ಈ ಮನೇಲಿ ನಿನ್ನ ಇವರಮ್ಮ ಅಂತ ಬಂದಿದ್ದಾಳಲ್ಲ, ಈ ಮುದುಕಿನ, ಇವ್ರನ್ನ ಸರ್ವನಾಶ ಮಾಡಿನೇ ನಾನು ಈ ಮನೆ ಒಳಗೆ ಕಾಲಿಟ್ಟು ನನ್ನ ಮಕ್ಕಳು ನಾನು ಜೀವನ ಮಾಡ್ತೀನಿ ಕಣೋ. ನೀವು ಹುಷಾರಾಗಿರು. ಯಾವಾಗ ಯಾವ ಸುಂಟ್ರಗಾಳಿ ರೂಪದಲ್ಲಿ ಬಂದು ನಿನ್ನನ್ನು ಸರ್ವನಾಶ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನು ಹೋಗೆ ಕಂಡಿದ್ದೀನಿ. ನಿನ್ನಂಥ ಬೆದರಿಕೆಗೆಲ್ಲ ತಿನ್ನಕ್ಕೆ ಕೂಳು ಸಿಗುತ್ತೋ ಇಲ್ಲ ನೋಡು. ಏನೋ ನಿನ್ನಂಥ ಬೆದರಿಕೆಗೆಲ್ಲ ಹೆದರೋ ಮಗನೇ ಅಲ್ಲ ನಾನು. ನಿನಗೆ ಮೊದಲು ಒಂದು ಹನಿ ಯಾರ ಗುಟ್ಟಕ್ಕೆ ನೀರು ಕೊಡ್ತಾರೆ ನೋಡು. ಅಲ್ಲಿ ನೋಡು, ಸುತ್ತಮುತ್ತ ಎಲ್ಲರೂ ಹೇಗೆ ನೋಡ್ತಾ ಇದ್ದಾರೆ. ಭಾಗ್ಯ, ನಡಿ ಒಳಗೆ. ಅವ್ರನ್ನ ಕಳ್ಸೋದು ತಪ್ಪು ಅಂತ ಹೇಳಿದ್ರೆ ನನ್ನೇ ಬೈತೀರಾ? ನಾನೇ ಬರಲಿ ಒಳಗೆ? ಈಗ ನೀನು ಸ್ಟಾರ್ಟ್ ಮಾಡಬೇಡ, ನಡಿ ಒಳಗಂದೆ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ನನಗೇನಾಗಬೇಕಾಗಿತ್ತೆ? ನಾನು ಹೇಳ್ದೆ ಕಳ್ಸೋದು ಕಳಿಸ್ತೀರಾ?
ಅಲ್ಲ ಈ ರೀತಿ ಮಾಡಿ ಕಳ್ಸೋದ್ರಿಂದ ನಾಳೆ ಅವಳು ಸಿಟ್ಟು ಬಂದು ಏನಾದರೂ ಮಾಡಿದ್ರೆ ಏನ್ರಿ ಮಾಡ್ತೀರಾ? ಅಲ್ಲ ನಿಮಗೆ ಗಾಡೀಲಿ ಹೊರಗೆ ಹೋಗ್ತಿರ್ತೀರಾ, ರಾತ್ರಿ ಬಾಡಿಗೆಗೆ ಹೋಗ್ತಿರ್ತೀರಾ, ಯಾರಿಗಾದ್ರೂ ದುಡ್ಡು ಕೊಟ್ಟು ಏನಾದರೂ ಮಾಡಿಸಿದ್ರೆ ಏನು ಮಾಡ್ತೀರಾ? ಅಲ್ಲ ನಿಮಗೆ ಒಂಚೂರು ತಿಳುವಳಿಕಿಲ್ಲ. ಅವಳಿಂದ ಏನು ಕಿತ್ಕೊಳಕ್ಕಾಗಲ್ಲ. ನೀನು ನಡಿ ಒಳಗೆ ಹೋಗಿ. ಹುಚ್ಚು ನಾಯೇ ನಡಿ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಖುಷಿಯಾಗಿರ್ತೀವಿ. ಇದ್ದದ್ದು ಪೀಡೆ ಹೋಯ್ತು ಅಂತ ಅನ್ಕೋಬೇಕು ಅಷ್ಟೇ. ಮನೆಯನ್ನು ಸಾರಿಸಿ ತೊಳೆದು ಗಂಜಲ ಹಾಕಿ ಶುದ್ಧ ಮಾಡ್ಕೋತೀವಿ. ನಮ್ಮ ಮನೆಗೆ ಅಂಟಿದ್ದ ಪೀಡೆ ಪಿಸಾಚಿ ದೆವ್ವ ಭೂತ ಎಲ್ಲ ಇಲ್ಲೇ ಹೊರಟೋಯ್ತು. ಥೂ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹೋಗು ಹೋಗು, ಎಷ್ಟು ಮೆರಿತೆ ಮೆರಿ. ನಿನ್ನ ಮೆರೇನ್ಗೆ ಒಂದು ದಿನ ಕಡಿವಾಣ ಇಟ್ಟೇ ಇಡ್ತೀನಿ. ಹೇಳೋದೇನೆ ಹೇಳ್ಬಿಟ್ಟೆ, ಎಲ್ಲಿಗೆ ಹೋಗ್ಲಪ್ಪ? ನಮ್ಮಪ್ಪ ನೋಡಿದ್ರೆ ನನ್ನ ಪಾಲಿ ಸತ್ತೋದೆ ಅಂತ ಹೇಳ್ಬಿಟ್ಟಿದ್ದಾನೆ. ಈಗ ನನಗಂತ ಯಾರೂ ಇಲ್ಲ. ಎಲ್ಲಿಗೆ ಹೋಗ್ಲಿ ನಾನು? ಏನು ಮಾಡಲಿ? ಯಾರನ್ನಂತ ಹುಡ್ಕೊಂಡು ಹೋಗ್ಲಿ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಎಲ್ಲಿಗೆ ಹೋಗ್ಲಪ್ಪ ನಾನು? ಇಲ್ಲಿ ಯಾವುದೋ ಒಂದು ಗಾಡಿ ಬರ್ತಾ ಇದೆ. ನೋಡ್ತೀನಿ, ಇಲ್ಲೇ ಬರ್ತಾ ಇದೆ, ನೋಡ್ತೀನಪ್ಪ. ಪುಣ್ಯಕ್ಕೆ ಯಾರಾದರೂ ಇದ್ರೆ ಸಾಕು. ಅಮ್ಮ, ಅಯ್ಯೋ ಯಾರೋ ಬಿದ್ದುಬಿಟ್ರಲ್ಲ, ಏನು ಮಾಡ್ಲಪ್ಪ? ಸುತ್ತಮುತ್ತ ಯಾರೂ ಇಲ್ಲ, ಹೋಗ್ಬಿಡ್ಲ ಹಾಗೆ? ಅಲ್ಲ ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಅಯ್ಯೋ ಮೇಡಮ್, ನೋಡ್ಕೊಂಡು ಹೋಗ್ಬೇಕಲ್ಲ. ನಂಗೆ ಮೊದಲೇ ಸುಸ್ತಾಗ್ತಾ ಇದೆ, ಗಾಡಿ ಕೈ ಮಾಡ್ತಾ ಇದ್ದೆ ನಾನು. ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ನನಗೆ ಪೆಟ್ಟಾಯ್ತು ಏನು, ನಡೆಯಕ್ಕೆ ಹೋಗ್ತಾಯಿಲ್ಲ. ಮೇಡಮ್ ಪ್ಲೀಸ್ ನನಗೆ ಒಂದು ಸ್ವಲ್ಪ ರೋಡಿಗೆ ಡ್ರಾಪ್ ಕೊಡ್ತೀರಾ? ಅಷ್ಟೇನಾ ಮೇಡಮ್? ಸರಿ ಎಲ್ಲಿಗೆ ಹೋಗ್ಬೇಕು ನೀವು? ಎಲ್ಲಿ ಅಂತ ಗೊತ್ತಿಲ್ಲ. ಇತ್ತು ಜೀವನನೂ ಇಲ್ಲ, ಇತ್ತು ಬದುಕು ಇಲ್ಲ, ಹಂಗಾಗ್ಬಿಟ್ಟೈತಿ. ಅಂದರೆ ಮನೆ ಬಿಟ್ಟು ಬಂದಿದ್ದೀರಾ? ಮನೆ ಬಿಟ್ಟು ಬಂದಂಗೆ ಮನೆ ಬಿಟ್ಟು ಬಂದಿದ್ದಲ್ಲ, ಹೊರಗೆ ಹಾಕಿದ್ರು. ಹೌದಾ? ಈಗ ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ? ಗೊತ್ತಿಲ್ಲ. ಸಾಯ್ಬೇಕಂದ್ರೆ 2 ಮಕ್ಕಳಿದ್ದಾವೆ. ಸತ್ರೆ ನನ್ನ ಮಕ್ಕಳು ಯಾರು ನೋಡ್ಕೋತಾರೆ? ಅದಕ್ಕೆ ನಾನು ನನ್ನ ಮೇಲೆ ಸೇಡ್ ನನ್ನನ್ನು ಈ ಸ್ಥಿತಿಗೆ ತಂದು ಇಲ್ಲಿ ರೋಡಲ್ಲಿ ಬಿಡೋಂಗೆ ಮಾಡಿದಾರಲ್ಲ, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋರ್ಗೂ ನಂಗೆ ಸಮಾಧಾನ ಇಲ್ಲ. ಓ ಹೌದಾ, ಸರಿ ಬನ್ನಿ. ನೀವೀಗ ಬೆಳಗ್ಗೆ ಆಗೋವರೆಗೂ ನನ್ನ ಮನೇಲಿ ಇರುವಂತೆ, ಆಮೇಲೆ ಇದು ಮಾಡೋಣ. ನಡೀರಿ ನಡೀರಿ, ನಿಮ್ಮ ಬಗ್ಗೆ ನನಗೂ ತಿಳ್ಕೊಳ್ಳೋಕೆ ಆಸೆ. ನಡೀರಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮನೇಲ ಅದೇನು, ನೀವು ಯಾರು ಅಂತ ಗೊತ್ತಿಲ್ಲ, ಪುಣ್ಯಾತ್ಮ ನೀವು. ನೋಡಿದ್ರೆ ದೊಡ್ಡ ಮನುಷ್ಯರ ಜೊತೆ ಕಾಣ್ತೀರಾ. ನಡೀರಿ ಮೇಡಮ್, ಕರ್ಕೊಂಡು ನಡೀರಿ ಮೇಡಮ್, ಕೂತ್ಕೊಳ್ಳಿ.